ಈಗಿನ ಹ್ಯೂಮನ್ ಏರಾದಲ್ಲಿ ಕ್ಯಾನಿಬಲಿಸಮ್ ನ ಎಷ್ಟು ಕಾಮನ್ ಅನ್ಕೊಂಡಿದೀವೋ ಯಾರಿಗ್ ಗೊತ್ತು ಅಷ್ಟು ಕಾಮನ್ ಇಲ್ಲ ಅನ್ಸುತ್ತೆ. ಕ್ಯಾನಬಲಿಸಮ್ ಅಂದ್ರೆ ಹ್ಯೂಮನ್ ನ ಕೊಂದು ತಿನ್ನೋದು, ಎಸ್ಪೆಷಲಿ ನರಭಕ್ಷಕರು. ಈಗಷ್ಟೇ ಸ್ಪೇನಿನ ಆರ್ಕಿಯಾಲಜಿಕಲ್ ಸೈಟ್ ಅಲ್ಲಿ ರಿಕವರಿ ಆಗಿದ್ದ 8 ಲಕ್ಷ ವರ್ಷಗಳ ಹಿಂದೆ ಬೀಯಿಂಗ್ಸ್ ಅವರ ಮಕ್ಕಳುಗಳನ್ನ ಸಾಯಿಸಿ ತಿಂತಿದ್ರಂತೆ. ಇದರಲ್ಲಿ ಮಕ್ಕಳುಗಳನ್ನ ರೋಸ್ಟ್ ಮಾಡಿ ತಿಂದು ಅವರ ಬೋನ್ಗಳನ್ನ ವೆಪನ್ಸ್ ಮತ್ತೆ ಯುಟೆನ್ಸಿಲ್ಸ್ ಆಗಿ ಯೂಸ್ ಮಾಡ್ತಿದ್ರು, ಅಂದ್ರೆ ಪಾತ್ರೆಗಳಾಗಿ ಯೂಸ್ ಮಾಡ್ತಿದ್ರು ಅಂತ ಪತ್ತೆ ಆಗಿದೆ. ಈಗ ನಾವು ಹ್ಯೂಮನ್ ಹಂಟಿಂಗ್ ಅಂದ್ರೆ ಹ್ಯೂಮನ್ ಕ್ಯಾನಬಲಿಸಮ್ ನ 3 ಭಾಗಗಳಾಗಿ ವಿಂಗಡಣೆ ಮಾಡಬಹುದು. ಮೊದಲನೇದು ಸರ್ವೈವಲ್ ಗಾಗಿ, ಎಸ್ಪೆಷಲಿ ವಿಂಟರ್ ಟೈಮ್ ಅಲ್ಲಿ ತಮ್ಮನ್ನ ಬದುಕಿಸ್ಕೊಳ್ಳೋಕೋಸ್ಕರ ಆತರ ಮಾಡ್ತಾ ಇದ್ರು. ಸೆಕೆಂಡ್, ರಿಚುವಲ್ ಮತ್ತೆ ಸಿಂಬಾಲಿಕ್. ಏನ್ಷಿಯಂಟ್ ಪೀರಿಯಡ್ ಅಲ್ಲಿ ಕಾಡಿನ ರಾಜರು ತಮ್ಮ ವೈರಿ ಸೈನಿಕರುಗಳನ್ನ ಕೂಡಾಕಿ ಅವ್ರನ್ನ ಕಡ್ದು ತಿಂತಾ ಇದ್ರು. ಮೂರನೇದು ವಾರ್ಫೇರ್ ಕ್ಯಾನಿಬಲಿಸಮ್. ಆಫ್ರಿಕಾದಲ್ಲಿ ಜನರು ಅವರ ಎನಿಮೀಸ್ ಗಳನ್ನ ಸಾಯಿಸಿ ತಿಂತಿದ್ರು ಟು ಶೋ ದ ಡಾಮಿನೆನ್ಸ್. ಇದರಿಂದ ಏನ್ ಪತ್ತೆ ಆಗುತ್ತೆ ಅಂದ್ರೆ ಹ್ಯೂಮನ್ ಹಿಸ್ಟ್ರಿಯಲ್ಲಿ ಕ್ಯಾನಿಬಲಿಸಮ್ ಯಾವತ್ತೂ ನಾರ್ಮಲೈಸ್ ಆಗಿರ್ಲಿಲ್ಲ ಅಂತ. ಕೇವಲ ಹಳೆ ಕಾಲದಲ್ಲಿ ಮತ್ತೆ ಟ್ರೈಬ್ಸ್ ಗಳಲ್ಲಿ ಮಾತ್ರ ಈ ತರ ರಿಚುವಲ್ ಗಳು ಫಾಲೋ ಆಗ್ತಾ ಇತ್ತು. ಆದ್ರೆ ಈ ಹ್ಯೂಮನ್ ಕೌಂಟಿಂಗ್ ಕೇವಲ ಸರ್ವೆಲ್ ಪತ್ತೆ ಆಗಿದ್ ಮಾತ್ರ. ಈ ತರ ಪತ್ತೆ ಆಗದಿಲ್ದಿರೋ ಹ್ಯೂಮನ್ ಹಂಟಿಂಗ್ ಟ್ರೈಬ್ಸ್ ಎಷ್ಟೋ ಇದಾವೆ.